ಮಾನ್ಯ ಮೋದಿ ಅವರು 2014ಕ್ಕೆ ಆಡಳಿತ ಪ್ರಧಾನಮಂತ್ರಿಗಳಾದಾಗ ಇವರು ದೇಶದ ಆರ್ಥಿಕ ಪರಿಸ್ಥಿತಿ ಖಾಲಿ ಚೊಮ್ಮನ್ನ ಬಳುವಳಿಯಾಗಿ ಕೊಟ್ಟರು. ಅದನ್ನ ಕಳೆದ 10 ವರ್ಷದಲ್ಲಿ ಮಾನ್ಯ ಪ್ರಧಾನಿಗಳು ಇವತ್ತು ಅಕ್ಷಯ ಪಾತ್ರೆಯಾಗಿ ಮಾರ್ಪಾಡು ಮಾಡಿ ಇಡೀ ವಿಶ್ವದಲ್ಲಿ ಆರ್ಥಿಕವಾಗಿ ನಾವು 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇದು ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ. ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ನಿರ್ವಹಣೆಯಲ್ಲಿ ವಿಫಲ ಆಗಿದ್ದಾರೆ. ಕಾವೇರಿ ನೀರನ್ನ ಕದ್ದು ಮುಚ್ಚಿ ತಮಿಳುನಾಡಿಗೆ ಬಿಟ್ಟಿದ್ದಾರೆ. ಇವತ್ತು ಮೇಕೆದಾಟು ಅಂತ ಹೇಳಿದಂತವ್ರು 1 ವರ್ಷ ಆಗ್ತಾ ಬಂತು, ಆ ಮೇಕೆ ಶಬ್ದನೂ ಇಲ್ಲ, ದಾಟು ಇಲ್ಲ. ಜನ ನೋಡ್ತಾ ಇದ್ದಾರೆ ಯಾರು ಖಾಲಿ ಚೊಂಬು ಕೊಟ್ಟಿದ್ದಾರೆ, ಯಾರು ಅವರ ಹಣೆ ಮೇಲೆ 3 ನಾಮವನ್ನ ಎಳೆಯುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಜನರಿಗೆ ಅರ್ಥ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಭ್ರಷ್ಟಾಚಾರ ಎಂದೂ ಕೂಡ ನೋಡಿಲ್ಲ. ಅಂತ ನಾಯಕರ ಬಗ್ಗೆ ನನ್ನಂತವರಿಂದ ಉತ್ತರ ಬಯಸೋದು ತಪ್ಪು. ನಾನು ಉತ್ತರನೂ ಕೊಡಕ್ ಹೋಗಲ್ಲ. ಸರ್, ನಿನ್ನೆ JDS ಏನು ಕಾಂಗ್ರೆಸ್ ಕಾರ್ಯಕರ್ತರು ಚೊಂಬು ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು. ಇದ್ರ ಬಗ್ಗೆ ಹೇಗೆ ಪ್ರತಿಕ್ರಿಯಿಸಕ್ಕೆ ಬಯಸ್ತೀರಾ? ಇದು ಅಂದ್ರೆ ಹಿಂದೆ ಏನು PCM ಅಂತ ಮಾಡಿದ್ರು ವಿಧಾನಸಭಾ ಚುನಾವಣೆ ಸಮಯದಲ್ಲಿ. ಸೊ ಇದು ಈಗ ವರ್ಕೌಟ್ ಆಗುತ್ತೆ ಅಂತೀರಾ, ಫೇಲ್ ಆಗುತ್ತೆ ಅಂತೀರಾ? ನಿನ್ನೆ ಮಾನ್ಯ ಮಾಜಿ ಪ್ರಧಾನಿಗಳು ದೇವೇಗೌಡರು ಅದಕ್ಕೆ ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. UPA 10 ವರ್ಷಗಳ ಸರ್ಕಾರ ಕೇಂದ್ರದಲ್ಲಿ ಮಾಡಿದ ಮೇಲೆ ಮಾನ್ಯ ಮೋದಿ ಅವರು 2014ಕ್ಕೆ ಆಡಳಿತ ಪ್ರಧಾನಮಂತ್ರಿಗಳಾದಾಗ ಇವರು ಚೊಂಬನ್ನ, ಈ ದೇಶದ ಆರ್ಥಿಕ ಪರಿಸ್ಥಿತಿ ಖಾಲಿ ಚೊಂಬನ್ನ ಬಳುವಳಿಯಾಗಿ ಕೊಟ್ಟರು. ಅದನ್ನ ಕಳೆದ 10 ವರ್ಷದಲ್ಲಿ ಮಾನ್ಯ ಪ್ರಧಾನಿಗಳು ಇವತ್ತು ಅಕ್ಷಯ ಪಾತ್ರೆಯಾಗಿ ಮಾರ್ಪಾಡು ಮಾಡಿ ಇಡೀ ವಿಶ್ವದಲ್ಲಿ ಆರ್ಥಿಕವಾಗಿ ನಾವು 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇದು ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ, ಆಡಳಿತ ಪರಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಸರ್ಕಾರ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ 1 ವರ್ಷದ ಅವರ ಆಡಳಿತ ಕೂಡ 1,05,000 ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ. ಗ್ಯಾರಂಟಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದ್ದಾರೆ. ಇವತ್ತು ನೀರಿನ ನಿರ್ವಹಣೆಯಲ್ಲಿ ವಿಫಲ ಆಗಿದ್ದಾರೆ. ಕಾವೇರಿ ನೀರನ್ನು ಕದ್ದು ಮುಚ್ಚಿ ತಮಿಳುನಾಡಿಗೆ ಬಿಟ್ಟಿದ್ದಾರೆ. ಏನು ಇವತ್ತು ಮೇಕೆದಾಟು ಅಂತ ಹೇಳಿದಂಥವ್ರು 1 ವರ್ಷ ಆಗ್ತಾ ಬಂತು, ಆ ಮೇಕೆ ಶಬ್ದನೂ ಇಲ್ಲ, ದಾಟು ಇಲ್ಲ. ಹಾಗಾಗಿ ಜನ ನೋಡ್ತಾ ಇದ್ದಾರೆ ಯಾರು ಖಾಲಿ ಚೊಂಬು ಕೊಟ್ಟಿದ್ದಾರೆ, ಯಾರು ಅವರ ಹಣೆ ಮೇಲೆ 3 ನಾಮವನ್ನು ಎಳೆಯುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಜನರಿಗೆ ಅರ್ಥ ಆಗಿದೆ. ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಭ್ರಮ ನಿರಸನ ಆಗಿದ್ದಾರೆ. ತಾವು ನೋಡಿ, ಜೂನ್ 4ನೇ ತಾರೀಕು ಕಾಂಗ್ರೆಸ್ಗೆ ಯಾವ ಸ್ಥಿತಿ, ಯಾವ ಸ್ಥಾನವನ್ನು ಕರ್ನಾಟಕ ರಾಜ್ಯದ ಪ್ರಬುದ್ಧ ಮತದಾರರು ಕೊಡ್ತಾರೆ ಅಂತ ತಾವು ನೋಡಿ. ಏನು ನರೇಂದ್ರ ಮೋದಿ ಅವರ ಬೃಹತ್ ಸಮಾವೇಶ ಇತ್ತು ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ, ಅದನ್ನ ಎಲ್ಲೋ ಒಂದು ಕಡೆ ಸ್ವಲ್ಪ ಕುಗ್ಗಿಸುವ ಪ್ರಯತ್ನ ಮಾಡಿದ್ರೆ ಅಂತ ಅನ್ಸುತ್ತಾ ನಿಮಗೆ? ಅಂದ್ರೆ ಎಲ್ಲೋ ಒಂದು ಕಡೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಸ್ವಲ್ಪ ನೆಗೆಟಿವ್ ಆಗಿ ಮಾಡ್ಬೋದು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದ್ರು ಅಂತ ಅನ್ಸುತ್ತಾ? ತಾವೇನು ನೋಡಿದಿರಲ್ಲ ಯಾವ ರೀತಿ ಅಭೂತವಾಗಿರ್ತಕ್ಕಂಥ ಯಶಸ್ಸಾಯಿತು ನಿನ್ನೆ. ಏನು ಜನ ಇವತ್ತು ಅಲ್ಲಿ ಸಮಾವೇಶದಲ್ಲಿ ಸೇರಿದ್ರು, ಅದರಲ್ಲಿ 40% ಶೇಕಡ ಹೊರಗಡೆನೆ ಉಳಿಬೇಕಾಯ್ತು, ಬರಲಿಕ್ಕೆ ಆಗಲಿಲ್ಲ. ಅಷ್ಟು ಟ್ರಾಫಿಕ್ ಜಾಮ್, ಅಷ್ಟು ಜನಸ್ತೋಮ ಒಂದು ಕ್ಷೇತ್ರದಿಂದ ಬಂದಿದ್ದಾರೆ. 8 ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಂದಿದ್ದಾರೆ. ಇದನ್ನು ತೋರಿಸ್ಕೊಡುತ್ತೆ BJP ಪರ ಜನ ಇದ್ದಾರೆ. ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿದ್ದಾರೆ. ನಮ್ಮೆಲ್ಲ ಕ್ಷೇತ್ರದ ಸ್ಥಳೀಯ ಮುಖಂಡರುಗಳ ಒಂದು ಜನಮನ್ನಣೆ, ಜನಾನುರಾಗಿಗಳಾಗಿ ಅವರು ಏನಿದ್ದಾರೆ ಅವ್ರ ಪರವಾದಂಥ ಅಲೆ ಇದೆ. ಮತ್ತು ನಾನು ಕೂಡ ಇವತ್ತು ಅಭ್ಯರ್ಥಿಯಾಗಿ ನಮ್ಮದೇ ಆದಂಥ ಒಂದು ಅಭಿಮಾನ ಕೂಡ ಇರತಕ್ಕಂಥ ಜನರು ಕೂಡ ಇದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಕ್ರೋಢೀಕರಿಸಿ ಒಂದು ಉತ್ತಮ ವಾತಾವರಣ ನಿರ್ಮಾಣ ಆಗಿದೆ. ನಮಗೆ ಯಾವುದೇ ಅನುಮಾನ ಇಲ್ಲ, ಕಾಂಗ್ರೆಸ್ನವರು ಎಲ್ಲ ನೆಗೆಟಿವ್. ಈಗ 2023ರಲ್ಲಿ ಕೂಡ ಅವರು ಆ ನೆಗೆಟಿವ್ ಕ್ಯಾಂಪೇನನ್ನು, ನೆಗೆಟಿವ್ ನೆರೇಟಿವನ್ನು ಏನು ಮಾಡಿದ್ದಾರೆ, ಅದು ಈಗ ಕೇಂದ್ರ ಚುನಾವಣೆಯಲ್ಲಿ ಕೂಡ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದಾರೆ. 100ಕ್ಕೆ 100 ಆಗಲ್ಲ. ಒಂದ್ಸಲಿ ಯಾಮಾರಿದ್ದಾರೆ ನಮ್ಮ ಕರ್ನಾಟಕದ ಜನ. ಈಗ ಮತ್ತೆ ಅವರು ಯಾವುದೇ ಕಾರಣಕ್ಕೂ ಪ್ರಬುದ್ಧ ಮತದಾರ, ಅದಕ್ಕೆ ಹೇಳಿದೆ ನಾನು, ಈಗಾಗಲೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾವು ಯಾಕಪ್ಪ ಈ ಸರ್ಕಾರ ತಂದ್ವಿ, 1 ವರ್ಷದಲ್ಲಿ ನಮ್ಮ ತಲೆ ಮೇಲೆ 44,000 ಸಾಲದ ಇಟ್ಟಿದ್ದಾರೆ, 1,05,000 ಸಾಲ ಮಾಡಿದ್ದಾರೆ. ಇದೆಲ್ಲ ಅರ್ಥ ಆಗಿದೆ. ವಿದ್ಯುತ್ ಬೆಲೆ ಏರಿದೆ, ಯಾವ ಬೆಲೆ ಏರಿಲ್ಲ ಹೇಳಿ. ಸ್ಟ್ಯಾಂಪ್ ರಿಜಿಸ್ಟ್ರೇಷನ್ ಅದು ಜಾಸ್ತಿ ಆಗಿದೆ, ಭೂಮಿ ಬೆಲೆ, ಯಾವುದೇ ತರಕಾರಿ ಬೆಲೆ,
ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಮತ್ತು ಭ್ರಷ್ಟಾಚಾರ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಭ್ರಷ್ಟಾಚಾರ ಎಂದೂ ಕೂಡ ನೋಡಿಲ್ಲ. ಪ್ರತಿಯೊಂದು ಹುದ್ದೆಗೂ ಕೂಡ ಒಂದು ಪ್ರೈಸನ್ನು ನಿಗದಿ ಮಾಡಿದ್ದಾರೆ, ಪ್ರೈಸ್ ಟ್ಯಾಗ್ ಇದೆ. ಯಾವುದೇ ಅಧಿಕಾರಿನ ಕೇಳಿ, PDO ಇಂದ ಹಿಡಿದು ಅತ್ಯಂತ ಉನ್ನತ IAS ಆಫೀಸರ್ಗೂ ಕೂಡ ಅವರಿಗೆ ಪೋಸ್ಟಿಂಗ್ ಸಿಗಬೇಕು ಅಂದರೆ ಆ ಪೋಸ್ಟಿಂಗಿಗೆ ಹಣ. ಇಂಥವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಎಸ್ ಸರ್. ಇನ್ನು ಯಲಹಂಕದಲ್ಲಿ ಪ್ರಚಾರ ಮಾಡಿದ್ರಿ, ವಿಶ್ವನಾಥ್ ಸರ್ ಅವರು ನಿಮಗೆ ಏನು ಸಪೋರ್ಟ್ ಕೊಟ್ಟರು ಸಾಕಷ್ಟು. ಇಲ್ಲಿ ಅವರ ಏನಂದರೆ ಅವರ ಮತಗಳು ನಿರ್ಣಾಯಕವಾಗುತ್ತೆ ಯಲಹಂಕ ಕ್ಷೇತ್ರದಲ್ಲಿ. ಆ ನಿಟ್ಟಿನಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ಒಟ್ಟಾರೆ ಕ್ಯಾಂಪೇನ್? ನೋಡಿ, ನನಗೆ ಪ್ರಾರಂಭದಿಂದ ನನಗೆ ವಿಶ್ವಾಸ ಇತ್ತು. ವಿಶ್ವನಾಥ್ರವ್ರ ಹೆಸರದಲ್ಲೇ ವಿಶ್ವಾಸ ಇದೆ. ಹಾಗಾಗಿ ಅವರು ಖಂಡಿತವಾಗಿಯೂ ಭಾವನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ, ಯಾವುದೇ ಹಿಂದೆ ಮುಂದೆ ಮಾಡುವಂಥ ವ್ಯಕ್ತಿ ಅಲ್ಲ. ಅವ್ರು ನನ್ನ ಜೊತೆ ನಿಲ್ತಾರೆ, ನನಗೆ ಸಹಕಾರ ಕೊಡ್ತಾರೆ ಅಂತ ಪ್ರಾರಂಭದಿಂದ ನನಗೆ ವಿಶ್ವಾಸ ಇತ್ತು. ಅದರ ಪೂರಕವಾಗಿ ಇವತ್ತು ನನಗೆ ಒಂದು ದೊಡ್ಡ ಒಂದು ಶಕ್ತಿಯಾಗಿ ನನ್ನ ಜೊತೆ ನಿಂತಿದ್ದಾರೆ. ಅವರ ಒಂದು ಕ್ರಿಯಾಶೀಲತೆಯಿಂದ, ಅವರ ಒಂದು ಸಹಕಾರದಿಂದ ಮತ್ತು ನಮ್ಮೆಲ್ಲ ಈ ಪಕ್ಷದ ಸಂಘಟನೆ ಭಾಳ ಗಟ್ಟಿಯಾಗಿದೆ ಯಲಹಂಕದಲ್ಲಿ. JDSನ ಶಕ್ತಿ ಕೂಡ ಇರೋದರಿಂದ ಈ ಒಂದು ಕ್ಷೇತ್ರದಲ್ಲೇ ಭಾಳ ದೊಡ್ಡ ಮತಗಳು ಬರಲಿಕ್ಕೆ ನಾನು ಇವತ್ತು ಎದುರು ನೋಡ್ತಾ ಇದ್ದೀನಿ. ಎಸ್ ಸರ್, ಪ್ರಚಾರ ಅಂತೂ ಆಯಿತು. ಇನ್ನೇನು ಗೆದ್ದರೆ ತಾವು ಏನು ತಮ್ಮ ವಿಷನ್ ಏನಿದೆ ಅಂತ ನಮ್ಮ ಜನ ತಿಳ್ಕೊಳ್ಳೋದಾದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಇವತ್ತು ಏನು ಮಾನ್ಯ ನರೇಂದ್ರ ಮೋದಿಯವರ ಗ್ಯಾರಂಟಿಯನ್ನು, ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ, ಅದರ ಜೊತೆಗೆ ನಾನು ಕೂಡ ಒಂದು ನೀಲಿ ನಕ್ಷೆಯನ್ನು ಸಿದ್ಧ ಮಾಡಿದ್ದೇನೆ. ನಾಳೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ನಾನು ನನ್ನ ವೈಯಕ್ತಿಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋನಿದ್ದೇನೆ. ಫೈನಲಿ ಸರ್, ಏನು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದರೆ ಪ್ರದೀಪ್ ಈಶ್ವರ್ ಅವರು ನಿಮ್ಮ ಬಗ್ಗೆ ಏನು ಸಾಕಷ್ಟು ಮಾತುಗಳನ್ನು ಆಡ್ತಾ ಇರೋದು ಕಂಡು ಬರ್ತಾ ಇದೆ. ಬಟ್ ಇನ್ನು ಈ ಚುನಾವಣೆ ಸೋಲ್ತಾರೆ, ಹಾಗೆ ನೆಕ್ಸ್ಟ್ 2 ಎಲೆಕ್ಷನ್ ನನ್ನ ವಿರುದ್ಧವಾಗಿ ಸೋಲ್ತಾರೆ ಅನ್ನತಕ್ಕಂಥ ಮಾತನಾಡ್ತಾರೆ. ಯಾಕೆ ಅವ್ರಿಗೆ ಇಷ್ಟೊಂದು ಕಾನ್ಫಿಡೆನ್ಸು? ಏನಾದರೂ ಜನರು ಅವ್ರಿಗೆ ಸಪೋರ್ಟ್ ಆಗಿ ಇದ್ದಾರೆ ಅಂತ ಅನಿಸುತ್ತಾ ನಿಮಗೆ? ಅಂಥ ನಾಯಕರ ಬಗ್ಗೆ ನನ್ನಂಥವರಿಂದ ಉತ್ತರ ಬಯಸೋದು ತಪ್ಪು. ನಾನು ಉತ್ತರನೂ ಕೊಡೋಕೆ ಹೋಗಲ್ಲ. ಓಕೆ ಸರ್. ಈ ಡಸಂಟ್ ಡಿಸರ್ವ್ ಮೈ ರೆಸ್ಪಾನ್ಸ್ ಆ್ಯಂಡ್ ರಿಪ್ಲೈ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಇದು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ BJP ಹಾಗೂ JDS ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತು. ಏನಿವತ್ತು ಯಲಹಂಕ ಕ್ಷೇತ್ರದಲ್ಲಿ ಸಾಕಷ್ಟು ಬಿರುಸಿನ ಪ್ರಚಾರವನ್ನು ಮಾಡಿದರು. ಹಾಗೆಯೇ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು ಅವರಿಗೆ ಸಪೋರ್ಟನ್ನು ನೀಡಿದರು, ಏನು ನೈತಿಕ ಬೆಂಬಲವನ್ನು ನೀಡಿದರು. ಈ ನಿಟ್ಟಿನಲ್ಲಿ ಭರ್ಜರಿಯಾದಂಥ ಪ್ರಚಾರವನ್ನು ಕೈಗೊಂಡರು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಾಯ್ ಲೈಗೌಡ್, ಕರ್ನಾಟಕ TV, ಯಲಹಂಕ.